ಹಲೋ ಎವ್ರಿವನ್, ವೆಲ್ಕಮ್ ಟು ಮನ್ವಿಕಾ ಕ್ರಿಯೇಷನ್. ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರೋ ಸ್ಯಾರಿ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ಇದು ಕಲರ್ ಕಾಂಬಿನೇಷನ್ ಬಂದು ಬ್ಲೂ ಮತ್ತು ಡಾರ್ಕ್ ರೆಡ್ ಸ್ಯಾರಿ ಇದೆ. ಇದಕ್ಕೆ ಹಾಕಲು 6 ಎಳೆ ದಾರ ಮತ್ತು ನಿಡಲ್ ಬಂದು 0.75 ಇದೆ, 10. ಈ ಒಂದು ನಿಡಲ್ನ ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಈ ಡಿಸೈನ್ ಹಾಕಲು 2 ಟೈಪ್ಸ್ ಬೀಡ್ಸ್ ಬೇಕಾಗುತ್ತೆ. ಒಂದು ಈ ಥರ ಸ್ಕ್ವಯರ್ ಶೇಪ್ ಇದೆಯಲ್ಲ, ಈ ಥರ ಶೇಪು, ಹಾಗೆ ಮತ್ತು ಸ್ಮಾಲ್ ರೌಂಡ್ ಬೀಡ್ಸು ಬೇಕಾಗುತ್ತೆ. ಬನ್ನಿ ಈಗ ಯಾವ ಥರ ಹಾಕೋದಂತ ನೋಡೋಣ. ಫಸ್ಟು ಈ ಥರ ಕೈಗೆ 6 ಎಳೆ ದಾರನ ಚೆನ್ನಾಗಿ ಸುತ್ಕೋಬೇಕು. ಸುತ್ಕೊಂಡು ಫಸ್ಟು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈಗ ನಿಡಲ್ ಮೇಲೆ ದಾರ ತಗೊಂಡು ಹಾಕಿ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಇದು ಸಹ ಅದೇ ಥರ ಎರಡರಲ್ಲಿ ಒಂದು ಮಾಡಿ ನಿಡಲ್ನ ಹೊರಗಡೆ ತೆಗಿಬೇಕು. ಹಾಗೆ ನೆಕ್ಸ್ಟು 2 ಟೈಮ್ ಚೈನ್ ಮಾಡ್ಕೋಬೇಕು, ಸಿಂಗಲ್ ಚೈನು. ಇದಾದಮೇಲೆ ನಿಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಸ್ವಲ್ಪ ಗ್ಯಾಪ್ ಕೊಟ್ಟು ಸ್ಯಾರಿ ಒಳಗಿಂದ ದಾರ ತೊಗೊಂಬಂದು ಆಗ ನಿಡಲ್ ಮೇಲೆ 3 ದಾರ ಆಗುತ್ತೆ. ಆವಾಗ ಎರಡರಲ್ಲಿ ಒಂದು ಈ ಥರ ಮಾಡಿ ಥ್ರೆಡ್ನ ತೆಗಿಬೇಕು. ಹಾಗೆ ಮತ್ತೆ ಈ ಥರ ಕಂಬ ಕ್ರಿಯೇಟ್ ಆಗುತ್ತೆ. ಇದಾದಮೇಲೆ ಮತ್ತೆ ಸೂಜಿ ಮತ್ತೆ 3 ಚೈನ ಹಾಕಿಬಿಟ್ಟು ಈ ಕಂಬ ಮತ್ತು 2 ಎಳೆ ಇದೆಯಲ್ಲ, ಅದ್ರ ಮಧ್ಯ ಹೋಗಿ ಥ್ರೆಡ್ನ ತೊಗೊಂಬಂದು ಮತ್ತೆ ಅಲ್ಲೊಂದು ಲಾಕ್ ಮಾಡಬೇಕು. ಈ ಥರ ನಿಧಾನವಾಗಿ ಮಾಡಿ ಈಗ ನೆಕ್ಸ್ಟು ಸೂಜಿ ಮೇಲೆ ಮತ್ತೊಂದು ಸಲ ದಾರ ಸುತ್ತಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ವಲ್ಪ ಜಾಗ ಬಿಟ್ಟು ಕಂಬ ಮಾಡ್ಕೋಬೇಕು. ಮತ್ತೆ ಕಂಬದ ಒಳಗಡೆಯಿಂದ ನಿಡಲ್ ತೊಗೊಂಬಂದು ಮತ್ತೆ ನಿಡಲ್ ಮೇಲೆ 3 ದಾರ ಇರುತ್ತೆ, ಎರಡರಲ್ಲಿ ಒಂದು ಮಾಡಿಕೊಂಡು ಮತ್ತೆ 3 ಚೈನ್ ಮಾಡ್ಕೋಬೇಕು. ಮತ್ತೆ ಕಂಬದ ಒಳಗಡೆಯಿಂದ ದಾರ ತೊಗೊಂಬಂದು ಎರಡರಲ್ಲಿ ಒಂದು ಮಾಡಬೇಕು. ಮತ್ತೆ ಈಗ ಇದು ಪಿಕಾಟ್ ಥರ ಡಿಸೈನ್ ಆಗುತ್ತೆ ನೋಡಿ. ಇದು ಪಿಕಾಟ್ ಥರ. ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಮತ್ತೆ ದಾರ ತಗೊಂಡು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮಾಡಬೇಕು. ಮಾಡಿ ಈಗ ಮತ್ತೆ ಅದೇ ಥರ 3 ಚೈನ್ ಹಾಕಬೇಕು. 3 ಸಿಂಗಲ್ ಚೈನ್ ಹಾಕಿ ಮತ್ತೆ ಕಂಬದ ಒಳಗಡೆಯಿಂದ ಹಾಕಿ ಎರಡರಲ್ಲಿ ಒಂದು ಮಾಡಬೇಕು. ಇದೇ ಥರ 5 ಮಾಡ್ಕೊಂಡು ಹೋಗಬೇಕು. ಮತ್ತು ನಿಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ವಲ್ಪ ಅದರಲ್ಲೇ ಗ್ಯಾಪ್ ಮಾಡಿಕೊಂಡು ಮತ್ತು ಇದರಲ್ಲಿ ಈ ಥರ ಗ್ಯಾಪ್ ಮಾಡಿಕೊಂಡು ಒಂದು ಕಂಬ ಮಾಡ್ಕೋಬೇಕು. ಎರಡರಲ್ಲಿ ಒಂದು ಮಾಡಿಕೊಂಡು ಈಗ ಮತ್ತೆ 3 ಚೈನ್ನ ಹಾಕ್ಕೋಬೇಕು. ಈ ಥರ ಸಿಂಗಲ್ ಚೈನ್ 3 ಹಾಕಿ ಮತ್ತು 2 ಕಂಬಗಳ ನಡುವೆ ಅದು ಸೂಜಿನ ತಗೊಂಡು ಹೋಗಿ ಬಂದು ಎರಡರಲ್ಲಿ ಒಂದಾಗುತ್ತೆ. ಮತ್ತು ನಿಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೂಜಿ ಹಾಕಿ ಸ್ಯಾರಿಗೆ ಒಂದು ಪಿಕಾಟ್ ಮಾಡ್ಕೊಂಡು ಮತ್ತೆ ಸೇಮ್ ಅದೇ ಥರ ಮಾಡಿ 3 ಸಿಂಗಲ್ ಚೈನ್ ಹಾಕಿ ಲಾಕ್ ಮಾಡಬೇಕು. ಇವಾಗ ಮಾಡಿದಾಗ ಇದು 5 ಪಿಕಾಟ್ ಇದೆಯಲ್ಲ, ರೆಡಿ ಆಗುತ್ತೆ ನೋಡಿ. ಈ ಥರ ಚಿಕ್ಕದಾಗಿ ಈ ಥರ ರೆಡಿ ಆಗುತ್ತೆ. ಇದಾದಮೇಲೆ ನಿಡಲಿಂದ ಈ ದಾರನ ಮೇಲೆತ್ತಿ ಆವಾಗ ಏನು ಮಾಡಬೇಕು, ಈ ಸ್ಮಾಲ್ ರೌಂಡ್ ಬೀಡ್ಸ್ ಇರುತ್ತಲ್ಲ, ಈ ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ಫಸ್ಟು ನಿಡಲ್ಗೆ ಇನ್ಸರ್ಟ್ ಮಾಡಿ ಆಮೇಲೆ ಅದರಿಂದ ದಾರಕ್ಕೆ ಹಾಕಿ ಬೀಡನ್ನ ಲಾಕ್ ಮಾಡಬೇಕು. 3 ಸಿಂಗಲ್ ಚೈನ್ನ ಹಾಕಬೇಕು. 1 2 3 ಸಿಂಗಲ್ ಚೈನ್ ಹಾಕಿ ಮತ್ತೆ ದಾರನ ಮೇಲೆತ್ತಿ ಈಗ ನಿಡಲಿಂದ ಇನ್ನೊಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಬೇಕು ನೋಡಿ. ಈ ಥರ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ನಿಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ನಾವು ಸ್ಯಾರಿಗೆ ನೀಟಾಗಿ ಲಾಕ್ ಮಾಡಬೇಕು. ಇದರಲ್ಲಿ ನಾವು ಒಂದು ಚಿಕ್ಕದಾಗಿ ಬೇಬಿ ಕುಚ್ಚನ್ನ ಹಾಕ್ಬೋದು. ಆ ಥರ ಲಾಕ್ ಮಾಡೋದು. ಇದು 3 ದಾರ ಇರುತ್ತೆ, ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮಾಡ್ಕೋಬೇಕು. ಮಾಡಿಕೊಂಡು ಮತ್ತೆ 3 ಚೈನ್ಸ್ ಮಾಡಿಕೊಂಡು 2 ಕಂಬಗಳ ಮಧ್ಯೆ ಗ್ಯಾಪಲ್ಲಿ ಹೋಗ್ಬಿಟ್ಟು ಥ್ರೆಡ್ ತೊಗೊಂಬಂದು ಈಗ ಎರಡರಲ್ಲಿ ಒಂದು ಮಾಡಬೇಕು. ಇದೇ ಥರ ಮತ್ತೆ
ನಿಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಗ್ಯಾಪಲ್ಲಿ ಸ್ಯಾರಿಗೆ ಹೋಗಿ ಲಾಕ್ ಮಾಡಿ ಮತ್ತು ಎರಡರಲ್ಲಿ ಒಂದು ಮಾಡಿ ಹಾಕಿ ಮತ್ತೆ 3 ಸಿಂಗಲ್ ಚೈನ್ ಮಾಡ್ಕೋಬೇಕು. ಮಾಡಿಕೊಂಡು ಮತ್ತೆ ಮಧ್ಯೆ ಬರೋ ಕಂಬದಲ್ಲಿ ಹೋಗಿ ದಾರ ತೊಗೊಂಬಂದು ಮತ್ತು ಅದೇ ಎರಡನ್ನು ಒಂದು ಮಾಡಬೇಕು. ಈ ಥರ ಪಿಕಾಟ್ಸ್ ಮಾಡ್ಕೊತ ಹೋಗಬೇಕು. ಇದೇ ಥರ ಪಕ್ಕದಲ್ಲಿ ಇನ್ನೊಂದು ಮಾಡಬೇಕು. ಇದನ್ನು ನಾನು ಸ್ವಲ್ಪ ಸ್ಪೀಡಾಗೆ ತೋರಿಸ್ತೀನಿ. ಇದು 5 ಇದೇ ಥರ ಸೇಮ್ ಪಿಕಾಟ್ಸ್ನ ಮಾಡ್ಕೊತ ಹೋಗಿ. ಈ ಥರ ನೋಡಿ 5 ಪಿಕಾಟ್ಸ್ ರೆಡಿ ಆದಮೇಲೆ ಫಸ್ಟು 1 ಟೈಮ್ ನಿಡಲ್ ಮೇಲೆ ದಾರ ಸುತ್ತಕೊಂಡು ಬೀಡನ್ನ ಲಾಕ್ ಮಾಡಬೇಕು. ಈ ಥರ ನಿಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಬೀಡ್ ಒಳಗಡೆಯಿಂದ ಹೋಗಿ ದಾರ ತೊಗೊಂಬಂದಾಗ ನಿಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಅದರಿಂದ 3 ಥ್ರೆಡ್ಡಿಂದ ಒಂದೇ ಸಲ ಸಿಂಗಲ್ ಚೈನ್ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ನೀಡಲ್ ಮೇಲೆ 3 ದಾರ ಆಗುತ್ತೆ, ಒಂದೇ ಸಲ ಹೊರಗಡೆ ತೊಗೊಂಬರಬೇಕು. ಇದೇ ಥರ ನೀಡಲ್ಗೆ ನಾವು ಕ್ರೋಶ ಹಾಕ್ಕೊತ ಹೋಗಬೇಕು. ಮತ್ತೆ ನೀಡಲ್ ಮೇಲೆ ದಾರ ತೊಗೋಬೇಕು, ಬೀಡ್ ಒಳಗಡೆಯಿಂದ ಹೋಗಿ ಇನ್ನೊಂದು ದಾರ ತೊಗೊಂಬಂದು ಲಾಕ್ ಮಾಡಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬೀಡ್ ಒಳಗಡೆಯಿಂದ ಹೋಗಿ 3 ದಾರ ಇರುತ್ತೆ, ಒಂದು ಮಾಡಬೇಕು. ಇದೇ ಥರ ಸ್ಕ್ವೇರಲ್ಲಿ ಫುಲ್ ಸ್ಕ್ವೇರ್ ಶೇಪ್ನ ನಾವು ಕವರ್ ಮಾಡಬೇಕು. ಇದು ಎಡ್ಜಸ್ ಎಲ್ಲ ಬಂದಾಗ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಮತ್ತು ಇದೇ ಥರ ಮಾಡ್ಕೊತ ಹೋಗಬೇಕು. ಕೌಂಟ್ ಮಾಡಿ ಮಾಡ್ಕೊತ ಹೋಗಬೇಕು. ಈ ಥರ ನೀಡಲ್ ಮೇಲೆ ದಾರ ತೊಗೋಬೇಕು, ಬೀಡ್ ಒಳಗಡೆಯಿಂದ ಹಾಕಿ ತೊಗೊಂಬಂದು ನೀಡಲ್ ಮೇಲೆ 3 ದಾರ ಆಗುತ್ತೆ, ಆ 3 ದಾರನೂ ಒಂದು ಮಾಡಬೇಕು. ಈ ಥರ ಈಸಿ ಇದೆ ಫ್ರೆಂಡ್ಸ್. ಇದು ಸ್ವಲ್ಪ ಬೀಡನ್ನ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಟಫ್ ಅನಿಸುತ್ತೆ, ಬಟ್ ಬರ್ತಾ ರೂಢಿ ಆಯಿತು ಅಂದರೆ ಈಸಿ ಆಗುತ್ತೆ. ನೀಟಾಗಿ ಇದು ವಿಡಿಯೋ ನೋಡ್ಕೊಂಡು ಮಾಡಿ. ನೀಡಲ್ ಮೇಲೆ ದಾರ ತೊಗೊಂಬಂದು ಬೀಡ್ ಒಳಗಡೆಯಿಂದ ಇನ್ನೊಂದು ದಾರ ತೊಗೊಂಬಂದರೆ ನೀಡಲ್ ಮೇಲೆ 3 ದಾರ ಆಗುತ್ತೆ. 3 ದಾರನ ಒಂದು ಮಾಡಿದರೆ ಈ ಥರ ಒಂದು ಚೆನ್ನಾಗಿ ಇರೋ ಡಿಸೈನ್ ಆಗುತ್ತೆ. ಈ ಥರ ನೀಡಲ್ ಮೇಲೆ ಎಲ್ಲನೂ ಆ ಥರ ಚೈನ್ ಹಾಕ್ಕೊತ ಫಿಲ್ ಮಾಡಬೇಕು. ಇದು ನೋಡಿ ಕಂಪ್ಲೀಟ್ ಆದಮೇಲೆ ಸ್ಕ್ವೇರ್ ಶೇಪ್ ಬೀಡನ್ನ ಕ್ರೋಶ ಹಾಕಿ ನೀಟಾಗಿ ಈ ಥರ ಕೌಂಟ್ ಮಾಡಬೇಕು. ಈ ಕಡೆ 5 ಈ ಕಡೆ 5 ಚೈನ್ಸ್ ಆಫ್ ಕ್ರೋಶೆಟ್ ಬರುತ್ತೆ. ಅದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಸ್ವಲ್ಪ ಗ್ಯಾಪಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡಬೇಕು. ಮಾಡಿ ಮತ್ತೆ ದಾರ ತೊಗೊಂಬಂದರೆ ಅದರ 3 ದಾರ ಇರುತ್ತೆ. ನೆಕ್ಸ್ಟು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಬೇಕು. ಈ ಥರ ಮಾಡಿ ಮತ್ತೆ ಅದ್ರ ಮೇಲೆ 3 ಸಿಂಗಲ್ ಚೈನ್ನ ಹಾಕಬೇಕು. ನೋಡಿ 1 2 3 ಈ ಥರ 3 ಸಿಂಗಲ್ ಚೈನ್ ಹಾಕಿ ಕಂಬದ ಒಳಗಡೆಯಿಂದ ಹೋಗಿ ದಾರ ತೊಗೊಂಬಂದು ಮತ್ತೆ ಅದ್ರ ಮೇಲೆ ನಿಡಲ್ ಮೇಲೆ 2 ದಾರ ಇರುತ್ತೆ, ಆ 2 ದಾರನ ಸೇರಿಸಿ 1 ಮಾಡಬೇಕು. ಈ ಥರ ಮತ್ತೆ ಪಿಕಾಟ್ಸ್ ಹಾಕ್ಕೊಂತ ಹೋಗಿ ಫ್ರೆಂಡ್ಸ್. ನೋಡಿ ಎಲ್ಲ ಆದಮೇಲೆ ಈ ಥರ ಕಾಣಿಸುತ್ತೆ. ಇಲ್ಲಿ ಕುಚ್ಚು ಹಾಕೋದು, ಮತ್ತು ಇದು ಸ್ಕ್ವೇರ್ ಶೇಪು, ಮತ್ತು ಇಲ್ಲಿ ಬೇಬಿ ಕುಚ್ಚು ಕಟ್ಟೋದು. ಈ ಥರ 5 ಪಿಕಾಟ್ಸ್ ಹಾಕ್ಕೊತ ಹೋಗೋದು. ನೋಡಿ ಇದೆಲ್ಲ ಫುಲ್ ಇದಾದಮೇಲೆ ಈ ಥರ ಕಾಣಿಸುತ್ತೆ. ಇದು ಸ್ಯಾರಿ ಫುಲ್ ಈ ಥರ ಫಸ್ಟು ಹಾಕ್ಕೊತ ಹೋಗೋದು. ಈ ಥರ ನೋಡಿ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೋಡಿ ಬೇರೆ ಕಲರ್ ದಾರ ತೊಗೊಂಡು ಎಡ್ಜ್ ಇದೆಯಲ್ಲ ಅಲ್ಲಿಗೆ
ಒಂದು ಸ್ಮಾಲ್ ಗಂಟು ಹಾಕಬೇಕು. ಫಸ್ಟು ಕ್ರೋಶದಿಂದ ತೊಗೊಂಡು ಇಲ್ಲಿ ಎಡ್ಜಿಗೆ ಕ್ರೋಶ ಹಾಕ್ಕೊಂಡು ಅದು ಹಿಂದ್ಗಡೆಯಿಂದ ದಾರ ತೊಗೊಂಡು 6 ಎಳೆ ದಾರನ ತೊಗೋಬೇಕು. ಫ್ರಂಟ್ಗೆ ತೊಗೊಂಡು ಈ ಕ್ರೋಶ ಬಿಟ್ಟು ಕೈಯಲ್ಲೇ ಒಂದು ಸ್ಮಾಲ್ ನಾಟ್ ಥರ ಹಾಕ್ಕೊಳ್ರಿ. ಇಲ್ಲೊಂದು ನಾಟ್ ಸ್ಮಾಲ್ ಆಗಿ. ಸೊ ಈ ಥರ ಗಟ್ಟಿಯಾಗಿರಲಿ ಸ್ವಲ್ಪ ಹಾಕ್ಬಿಟ್ಟು ಈಗೇನು ಮಾಡಬೇಕು, ಕ್ರೋಶದಿಂದ ಹಿಂದ್ಗಡೆಯಿಂದ ಥ್ರೆಡ್ನ ಎಳ್ಕೊಂಡು ಮುಂದ್ಗಡೆ ಈ ಥರ ಎಳ್ಕೊಂಡು 2 ಸಿಂಗಲ್ ಚೈನ್ ಹಾಕಿ, 2 ಸಿಂಗಲ್ ಚೈನ್ ಆದಮೇಲೆ ನಿಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಕಾಣೋ ಇನ್ನೊಂದು ಹಾಫ್ ಕ್ರೋಶೆಟ್ ಹೋಲ್ಗೆ ಹೋಗಿ ದಾರ ತೊಗೊಂಡು ಬಂದು, ಈಗ ನಿಡಲ್ ಮೇಲೆ 3 ದಾರ ಇರುತ್ತೆ, 2ರಲ್ಲಿ 1 ಮಾಡಿಕೊಂಡು ಮಾಡಿ ನೆಕ್ಸ್ಟು ಮತ್ತು 3 ಸಿಂಗಲ್ ಚೈನ ಹಾಕಬೇಕು. 1 2 3 ಸಿಂಗಲ್ ಚೈನ್ ಹಾಕಿ ಈಗ 2 ಕಂಬ ಇರುತ್ತಲ್ಲ ಆ ಕಂಬಗಳ ಮಧ್ಯೆ ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಡು ಬಂದು ಈಗ ಅದ್ರ ಮೇಲೆ 2 ಇರುತ್ತೆ, 2ನ್ನ 1 ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು, ಪಕ್ಕದಲ್ಲೇ ಕಾಣೋ ಹೋಲ್ಗೆ ಹೋಗಿ ದಾರ ತೊಗೊಂಡು ಬಂದು ಈ ಥರ 2ರಲ್ಲಿ 1 ಮಾಡಿ ಮತ್ತು 3 ಸಿಂಗಲ್ ಚೈನ್ನ ಹಾಕಬೇಕು. 1 2 3 ಈ ಥರ 3 ಚೈನ್ ಹಾಕಿ ಮತ್ತೆ 2 ಕಂಬಗಳ ಮಧ್ಯ ಹೋಗಿ ದಾರ ತೊಗೊಂಡು ಬಂದು ಈಗ 2 ದಾರ ಇರುತ್ತೆ, ಅದು 2 ದಾರದಿಂದ 1 ಮಾಡಬೇಕು. ಈ ಥರ ಮಾಡ್ಕೊತ ಹೋಗಿ ಅದೆಲ್ಲ ಪ್ರತಿಯೊಂದು ಹೋಲಲ್ಲೂ ಈ ಥರ ಮಾಡ್ಕೊತ ಹೋಗಬೇಕು. ಈ ಥರ ಆದಮೇಲೆ ಇಲ್ಲಿ ಒಂದು ತುದಿಗೆ ಒಂದು ಚೆನ್ನಾಗಿ ಶೇಪ್ ಕೊಡೋಕ್ಕೋಸ್ಕರ ಸೂಜಿ ಮೇಲೆ ದಾರ ಸುತ್ತಕೊಂಡು ಇದು ಎಡ್ಜು ತುದೀಲಿ ಹೋಗಿ ಹೋಲಲ್ಲಿ ಹೋಗಿ ದಾರ ತೊಗೊಂಡು ಬಂದು ನೋಡಿ ಈ ಥರ 2ರಲ್ಲಿ 1 ಮಾಡಿ ಮತ್ತೆ 1 ಚೈನ್ 2 ಚೈನ್ ಅಗೇನ್ ಈಗ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡೋಣ. ದಾರ ಮೇಲೆತ್ತಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಬೇಕು. ಈ ಥರ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ 2 ಕಂಬಗಳ ಆ್ಯಸ್ ಯೂಸಲ್ ಅದೇ ಥರ 2 ಕಂಬಗಳ ಮಧ್ಯ ಹೋಗಿ ದಾರ ತಂದು ಮತ್ತೆ ಲಾಕ್ ಮಾಡೋದು. 2 ದಾರ ಸೇರಿಸಿ 1 ಮಾಡಬೇಕು. ಹಾಗೆ ಮತ್ತೆ ಈ ಸೈಡೂ ಅದೇ ಸೇಮ್ ವೇಯಲ್ಲೇ ಮಾಡಬೇಕು. ಈ ಥರ ನೋಡಿ ಕಂಪ್ಲೀಟ್ ಆಯಿತು. ಈ ಕಡೆ 5 ಈ ಕಡೆ 5 ಸ್ಮಾಲ್ ಪಿಕಾಟ್ಸು ಮತ್ತು ಮಿಡಲಲ್ಲಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೀಡ್ ಬೇಡ ಅಂದರೆ 3 ಸಿಂಗಲ್ ಚೈನ್ ಹಾಕ್ಕೊಂಡು ಕಂಬಗಳ ಮಧ್ಯೆ ತೊಗೊಂಬಂದರೆ ಆಯಿತು. ಈಗ ಈ ಸೈಡ್ ಏನು ಮಾಡಬೇಕು, ಹಾಗೆ ಒಂದು ಸ್ಮಾಲ್ ಆಗಿ ಒಂದು ಚೈನ್ ಹಾಕ್ಕೊಂಡು 3 ಚೈನ್ ಹಾಕಿ ಮತ್ತೆ ಇದು ಲಾಕ್ ಇದು ಅಲ್ಲೇ ಒಂದು ಹೋಲ್ಗೆ ಹೋಗಿ ದಾರ ತೊಗೊಂಬಂದು ಮತ್ತೆ ಅದು 3 ಸೇರಿಸಿ ಒಂದೇ ಸಲ ದಾರ ಹೊರಗಡೆ ತೆಗಿಬೇಕು. ನೆಕ್ಸ್ಟ್ ಇದಾದಮೇಲೆ ಮತ್ತೆ 3 ಹಂಗೆ ಸಿಂಗಲ್ ಚೈನ್ ಥರ ಹಾಕಿಬಿಟ್ಟು ಈಗ ದಾರ ಸ್ವಲ್ಪ ಟ್ರಿಮ್ ಮಾಡಬೇಕು. ಈ ಥರ ಟ್ರಿಮ್ ಮಾಡಿ ಇದನ್ನು ಸೂಜಿನ ಔಟ್ಸೈಡ್ ಹೊರಗಡೆ ತೆಗಿಬೇಕು. ತೆಗೆದಾಗ ಅದು ನಾಟ್ ಆಗುತ್ತೆ. ನಾಟ್ ಆಗಿ ನೋಡಿ ಡಿಸೈನ್ ಈ ಥರ ಕಾಣಿಸುತ್ತೆ ನೋಡಿ. ಎಲ್ಲ ಈ ಥರ ಫುಲ್ ಮಾಡಿದ್ದೀನಿ ಸ್ಯಾರಿ ಪೂರ್ತಿ. ಫಸ್ಟ್ ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿ ಇವಾಗ ಗಮ್ ಯಾವ ಥರ ಹಾಕೋದು ಅಂತ ನೋಡೋಣ. ಫಸ್ಟು ತುಂಬ ಉದ್ದುದ್ದ ಇರುತ್ತಲ್ಲ ಅದನ್ನೆಲ್ಲ ಟ್ರಿಮ್ ಮಾಡಿಬಿಟ್ಟು ಚಿಕ್ಕದಾಗಿ ಮಾಡ್ಕೋಬೇಕು. ಮಾಡಿಕೊಂಡು ಈ ಥರ ಸ್ಯಾರಿ ಫ್ಯಾಬ್ರಿಕ್ ಗ್ಲೂ ಸಿಗುತ್ತಲ್ಲ ಅದನ್ನು ತೊಗೊಂಡು ಈ ಥರ ಗಮ್ ತೊಗೊಂಡು ಇದು ಬ್ಯಾಕ್ ಸೈಡಿಗೆ ಜಸ್ಟ್ ಬ್ಯಾಕ್ ಸೈಡಿಗೆ ಈ ಥರ ಗಮ್ ಮಾಡಿ ಈ ಥರ ಮಾಡಿ ಅದು ಏನೂ ಆಗಲ್ಲ, ಚೆನ್ನಾಗೇ ಕೂರುತ್ತೆ ನೋಡಿ. ಎಲ್ಲ ಇದು ಫುಲ್ ಡಿಸೈನು ಈ ಥರ ಮಾಡಿಬಿಡಿ.
ಈ ಥರ ಮಾಡಿ ಇಲ್ಲಿ ಮಿಡಲಲ್ಲಿ ಜಾಗ ಬಿಟ್ಟಿದ್ದೀವಲ್ಲ ಈ ಸ್ಪೇಸಲ್ಲಿ ಸ್ಮಾಲ್ ಕುಚ್ಚನ್ನ ಕಟ್ಬಿಡಿ. ಸ್ಮಾಲ್ ಕುಚ್ಚು ಕಟ್ಟಿದ ಮೇಲೆ ನಾನು ಯಾವ ಥರ ಆಗುತ್ತಂತ ತೋರಿಸ್ತೀನಿ ನೋಡಿ. ಈ ಥರ ನಿಮಗೆ ಎಷ್ಟು ಲಾಂಗ್ ಬೇಕೋ ಅದು ನೋಡಿಕೊಂಡು ಕಟ್ಟಿ. ಚಿಕ್ಕ ಚಿಕ್ಕದಾಗಿದ್ರೇ ಚೆಂದ. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.